ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಸಂಪ್ರದಾಯದ ಉಡುಗೆ ತೊಡುಗೆ ಮತ್ತು ತಿಂಡಿ ತಿನಿಸು ಎಲ್ಲವನ್ನೂ ಹಾಡಿ ಹೊಗಳಿದ ಎ.ಬಿ.ಪಿ. ಮಂಜಣ್ಣನವರು, ಪೀಣ್ಯ ದಾಸರಹಳ್ಳಿ. ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ನಾಡಿನ ಸಾಂಸ್ಕೃತಿಕ ಸಂಪ್ರದಾಯದ ಉಡುಗೆ ತೊಡುಗೆಗಳು ಮರೆಮಾಚಿ ಹೋಗುವ ಭಯದಲ್ಲಿ ನಾವು ಇದ್ದೇವೆ ಎಂದು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಹಾಗೂ ಮಂಜುನಾಥನಗರ ವಾರ್ಡಿನ ಕಾಂಗ್ರೆಸ್ ಪ್ರಭಾವಿ ಆಕಾಂಕ್ಷಿ ಅಭ್ಯರ್ಥಿ ಎ.ಬಿ.ಪಿ. ಮಂಜಣ್ಣನವರು ಕಳವಳ ವ್ಯಕ್ತಪಡಿಸಿದರು. ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಿದ್ದ ಉತ್ತರ ಕರ್ನಾಟಕ ಜಾನಪದ ಪರಿಷತ್ ಉದ್ಘಾಟನಾ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಾನಪದ ಪರಿಷತ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹನುಮಂತಪ್ಪ ಮೇಡೆಗಾರ್ ಅವರು, ಬೆಂಗಳೂರಿನ ಜಿಲ್ಲಾಧ್ಯಕ್ಷರು, ಕ್ಷೇತ್ರದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಸಮಸ್ತ ನಾಗರಿಕರು, ಮಹಿಳೆಯರು ಉಪಸ್ಥಿತರಿದ್ದರು ಎಂದು ಪರಿಷತ್ತಿನ ಮಾಧ್ಯಮ ರಾಜ್ಯಾಧ್ಯಕ್ಷರಾದ ಅಯ್ಯಣ್ಣ ಮಾಸ್ಟರ್ ಪ್ರಕಟಣೆಗೆ ತಿಳಿಸಿದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಜಾನಪದ ಪರಿಷತ್ತಿನ ಈ ವೇದಿಕೆ ಕುರಿತು ಮಾತನಾಡಲಿಕ್ಕೆ ನಮ್ಮ ಎ.ಬಿ.ಪಿ. ಮಂಜಣ್ಣನವರು ವೇದಿಕೆಯಲ್ಲಿ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಅಂತ ಹೇಳ್ಕೊಳ್ತೇನೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಶ್ರೀ 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 ಪ್ರಭು ಶಿವಾಚಾರ್ಯ ಸ್ವಾಮಿಗಳ ಪಾದಾರವಿಂದಗಳಿಗೆ ಶಿರವಾಗಿ ವಂದಿಸುತ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂತಹ ಸಂಸ್ಥಾಪಕ ಅಧ್ಯಕ್ಷರಾದ ಹನುಮಂತಪ್ಪ ಎಸ್ ಮೇಡಗಾರ್ ರವರು, ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾದಂತಹ ಸ್ನೇಹಿತರು, ಆತ್ಮೀಯರು ಆದಂತಹ ಸಂಗನ ಬಸಪ್ಪ ಬೀರಾದಾರ್ ಅವರಿಗೂ ಸಹ ನಮಸ್ಕರಿಸುತ್ತಾ, ಅದೇ ರೀತಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ಬ ಯುವ ಮಿತ್ರ ಹಾಗೂ ಈ ಭಾಗದ ಅಧ್ಯಕ್ಷರಾದಂತಹ ರಮೇಶ್ ಜಮಖಂಡಿರವರಿಗೆ, ಅದೇ ರೀತಿ ವೇದಿಕೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಹಿರಿಯರುಗಳಿಗೂ ಸಹ ಈ ವೇದಿಕೆಯ ಮುಖಾಂತರ ಅಭಿನಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಮೆರುಗು ಅಂದ್ರೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ಉತ್ತರ ಕನ್ನಡದ ನನ್ನ ಬಂಧುಗಳು, ಈ ಬಂಧುಗಳಿಗೂ ಸಹ ಈ ವೇದಿಕೆ ಮುಖಾಂತರ ಅಭಿನಂದಿಸುತ್ತಾ, ಉತ್ತರ ಕರ್ನಾಟಕ ಅಂದ್ರೆ ಗಂಡು ಮೆಟ್ಟಿದ ನಾಡು. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು, ಅವ್ರ ಧೀರತ್ವ, ಶೌರ್ಯತ್ವ ಮತ್ತೆ ಅವರ ಮೃದುತ್ವ, ಅವರು ನೋಡಕ್ಕೆ ಒಂಥರ ನಮ್ಮದೇ ಆದ ಬೆಂಗಳೂರು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ರಫ್ ಅಂಡ್ ಟಫ್ ಆಗಿ ಕಂಡ್ರು ಮೃದು ಹೃದಯಗಳು, ತಾಯಿ ಹೃದಯಗಳು. ಅದು ನಾನು ಬಹಳ ಹತ್ತಿರದಿಂದ ಬಲ್ಲೆ ಉತ್ತರ ಕರ್ನಾಟಕ ಜನಗಳನ್ನ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ಸಾಂಸ್ಕೃತಿಕ, ಶೈಕ್ಷಣಿಕ ಹಲವಾರು ಕ್ಷೇತ್ರಗಳಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ರಾಜಕೀಯ ಕ್ಷೇತ್ರಗಳಲ್ಲಿ ಬಹಳಷ್ಟು ಮಹನೀಯರನ್ನು ಕೊಡುಗೆ ಹಾಕಪಟ್ಟದ್ದು ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆ. ಇಂಥ ಒಂದು ಉತ್ತರ ಕರ್ನಾಟಕ ಸಾಂಸ್ಕೃತಿಕ ತವರೂರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹಲವಾರು ಕಾರ್ಯಕ್ರಮಗಳು, ತರವಲ್ಲ ತೆಗಿ ನಿನ್ನ ತಂಬೂರಿ ಸ್ವರ, ಇದನ್ನೆಲ್ಲ ಎಷ್ಟು ಇಂಪಾಗಿತ್ತು ಅಂತಂದ್ರೆ, ಸುಮಾರು ಹಲವಾರು ಜಾನಪದ ಗೀತೆಗಳನ್ನ ನಾನು ಕೇಳ್ಕೊಂಡು ಬೆಳೆದಿರ್ತಕ್ಕಂಥವ್ನು. ಇದೆಲ್ಲ ಉತ್ತರ ಕರ್ನಾಟಕದ ಕೊಡುಗೆ. ಇಂಥ ಒಂದು ಸಂಸ್ಕೃತಿಯನ್ನ ಬೆಂಗಳೂರಿನಂತ ಮಹಾನಗರದಲ್ಲಿ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಬೆಂಗಳೂರು ನಗರ ವಲಸಿಗರು ಬೀಡಾಗ್ಬಿಟ್ಟಿದೆ. ಇವತ್ತು ನಮ್ಗೆ ಹಳೆ ಸಂಸ್ಕೃತಿಗಳು, ಹಲವಾರು ಜಿಲ್ಲೆಗಳ ಸಾಹಿತ್ಯಗಳು, ಕಲೆಗಳು, ನೃತ್ಯಗಳು ನಮ್ಗೆ ಮರೆ ಆಗ್ತಾ ಇದೆ. ಯಾಕಂದ್ರೆ ಈ ಹೈಟೆಕ್ ಪ್ರಪಂಚದಲ್ಲಿ ಮ್ಯೂಸಿಕ್ದೇ ಒಂದು ಅಬ್ಬರ, ಸಾಹಿತ್ಯಗಳ ಅಬ್ಬರನೇ ಇಲ್ಲ. ಈ ನಿಜವಾದ ಸಾಹಿತ್ಯ ನಾವು ಕೇಳ್ಬೇಕಂದ್ರೆ ಉತ್ತರ ಕರ್ನಾಟಕದ ಮಂದಿಯಲ್ಲಿ ಕೇಳ್ಬೇಕು. ಈಗ ತಾಯಿ ಒಬ್ರು ಹೇಳಿದ್ರು ಹಾಡಿದು, ಇದು ಬಾಯಿಂದ ಬಾಯಿಗೆ ಬಂದಂತ ಹಾಡು, ಇದು ಯಾವುದೇ ಒಂದು ಲಿಖಿತ ರೂಪದಲ್ಲಾಗ್ಲಿ, ಒಂದು ದಾಖಲೆ ರೂಪದಲ್ಲಾಗ್ಲಿ ಇಲ್ಲ ಅಂತ ಕೇಳಿದ್ರು. ಇಂಥ ಹಲವಾರು ಸಾವಿರಾರು ಹಾಡುಗಳನ್ನ ಉತ್ತರ ಕರ್ನಾಟಕ ಜಿಲ್ಲೆ ಈ ರಾಜ್ಯಕ್ಕೆ, ಈ ರಾಷ್ಟ್ರ ಕೊಟ್ಟಿರೋದೆ ಅಂತಂದ್ರೆ ತಪ್ಪಾಗ್ಲಾರ್ದು. ಇಂಥ ಒಂದು ಉತ್ತರ ಕನ್ನಡದ ಸೊಬಗನ್ನ, ನೃತ್ಯವನ್ನ, ಕಲೆನ, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಬೆಂಗಳೂರಿನಂತ ಮಹಾನಗರಕ್ಕೆ, ಅದರಲ್ಲೂ ಬಹಳ ಮುಖ್ಯವಾಗಿ ನನ್ನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಈ ಅಧ್ಯಕ್ಷರು ತರ್ತೀನಿ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ತೀನಿ ಅಂದ್ರು ನಿಜವಾಗ್ಲೂ ತುಂಬಾ ಹೆಮ್ಮೆ ವಿಚಾರ ಅಧ್ಯಕ್ಷರೇ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ತನು, ಮನ, ಧನ ಸಹಾಯ ಮಾಡ್ತಾ ನಿಮ್ಮ ಒಟ್ಟಿಗೆ ಇರ್ತೀನಿ. ಯಾಕಂದ್ರೆ ಹಳದೋಗ್ತಾ ಇದೆ ಚಿನ್ನಿ ದಾಂಡು, ಲಗೋರಿ, ಹಲವಾರು ಕ್ರೀಡೆಗಳ ಬಗ್ಗೆ ಹೇಳಿದ್ರು ಇವರು. ಈ ಕ್ರೀಡೆಗಳೆಲ್ಲ ನಾವು ಬಾಲ್ಯದಲ್ಲಿ ನೋಡಿದ್ದಂಥದ್ದು ಇವತ್ತಿಲ್ಲ. ಈ ಕ್ರೀಡೆಗಳು ಮರೆ ಆಗ್ತಿರೋದ್ರ ದುಷ್ಪರಿಣಾಮ ಏನು ಅಂತಂದ್ರೆ, ಇವತ್ತು ಈ ಬೆಂಗಳೂರು ನಗರ ಗಾಂಜಾ, ಅಫೀಮು, ಮದ್ಯ ವ್ಯಸನಿಗಳು ಹಲವಾರು ಇದಕ್ಕೆ ಕಾರಣ ಆಗಿದೆ. ಕಾರಣ ಏನಂತಂದ್ರೆ ಇದು ಕ್ರೀಡೆಗಳಿಲ್ಲ ಬೆಂಗಳೂರಿನಲ್ಲಿ.
ಬೆಂಗಳೂರಲ್ಲೆಲ್ಲ ನಿಮ್ಗೆ ಗೊತ್ತಿರ್ತಂತೆ ಒಂದು ಗ್ರೌಂಡೇ ಇಲ್ಲ, ಒಂದು ಆಟ ಆಡಕ್ ಮಕ್ಕಳಿಗೆ ಈಗಿನ ಯುವತಿಯರಿಗೆ ನಿಜವಾದ ಒಂದು ವ್ಯವಸ್ಥೆ, ಕ್ರೀಡಾ ವ್ಯವಸ್ಥೆಗಳು ಇಲ್ಲ. ಇಂಥ ಒಂದು ಕಾರ್ಯಕ್ರಮಗಳ ಮುಖಾಂತರ ಬೆಂಗಳೂರಿನ ಯುವತಿಯರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಹಳೆಯ ಕ್ರೀಡಾ ಚಟುವಟಿಕೆಗಳನ್ನ ನೀವು ನೆನಪಿಸಿ ಅದನ್ನ ಕಾರ್ಯಾಚರಣೆಗೆ ತರದೇ ಆದ್ರೆ ನಿಜಕ್ಕೂ ನಾವು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನಗಳು ಧನ್ಯರು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನೀವು ಮಾಡಿ ನಿಮ್ಮೆಲ್ಲಾ ಕಾರ್ಯಕ್ರಮಗಳಲ್ಲೂ ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷನಾದ ನಾನು ನಿಮ್ ಜೊತೆ ಇರ್ತೀನಿ. ಉತ್ತರ ಕರ್ನಾಟಕ ಅಂದ್ರೆ ನನ್ಗೆ ಬಹಳ ಇಷ್ಟ ಕಣ್ರಿ, ಯಾಕಂದ್ರೆ ಅಲ್ಲಿ ಮಂದಿನೇ ಒಂದ್ ತರ ಕಣ್ರಿ. ಯಾಕೆ ನಿಮ್ಗೆಲ್ಲ ಗೊತ್ತೇ ಇದೆ, ಆ ಮಂದಿ ಭಾಷೆ ಇದೆಯಲ್ಲ, ಆ ಭಾಷೆ ಕೇಳಕ್ಕೆ ಒಂದ್ ಚೆನ್ನಾಗ್ ಕಣ್ರಿ. ನನಗೆ ಉತ್ತರ ಕರ್ನಾಟಕದ ಭಾಷೆ ಇದೆಯಲ್ಲ, ಆ ಭಾಷೆ ತುಂಬಾ ಒಂದು ವೈವಿಧ್ಯಮಯವಾದ ಭಾಷೆ. ಬೆಂಗಳೂರಿನ ಕಲಬೆರಕೆ ಭಾಷೆಯಲ್ಲಿ ಕಳೆದೋಗಿರ್ತಕ್ಕಂಥ ನಾವು ಇವತ್ತಿನ ದಿನ ಉತ್ತರ ಕರ್ನಾಟಕದ ಈ ಒಂದು ವೇದಿಕೆಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ. ಅದರಲ್ಲೂ ದಿವ್ಯ ಸ್ವಾಮಿಗಳ ಸನ್ನಿಧಿಯನ್ನ ಆಶೀರ್ವಾದ ಪಡೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ನಾನು ಸಂಸ್ಥಾಪಕ ಅಧ್ಯಕ್ಷರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ, ನಮ್ಮ ಕ್ಷೇತ್ರದ ಅಧ್ಯಕ್ಷರಿಗೆ ಅಭಿನಂದಿಸುತ್ತಾ ಇಂಥ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಉತ್ತರ ಕರ್ನಾಟಕದ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಮ ಒಟ್ಟಿಗೆ ನಾನು ಇರ್ತೀನಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ವೇದಿಕೆ ಮುಖಾಂತರ ನನ್ನೆಲ್ಲಾ ಕ್ಷೇತ್ರದ ಮಹಾಜನತೆ ಪರವಾಗಿ, ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಪರವಾಗಿ ಹಾಗೂ ನನ್ನ ಬಾಗಲಕೋಟೆ ವಾರ್ಡ್ನ ಪರವಾಗಿ ನಿಮ್ಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಉತ್ತರ ಕರ್ನಾಟಕ ಜನಪದ ಪರಿಷತ್.